ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ವಿಜಯನಗರ ಜಿಲ್ಲೆ ದಲಿತ ಸೇನಾ ಸಮಿತಿಯಿಂದ ಈ ದಿನ ತಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಹನುಮಂತ ಯಳಸಂಗಿ ಅವರ ಬಂಧನವನ್ನು ಖಂಡಿಸಿ ಈ ದಿನ ಜಿಲ್ಲಾ ಸಮಿತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಸಲ್ಲಿಸಿದರು. ಹಲವಾರು ಮುಖಂಡರುಗಳು ಹಾಗೂ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಹಾಗೂ ಇನ್ನೂ ಉಳಿದ ಪದಾಧಿಕಾರಿಗಳು ಸೇರಿ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಘೋಷಣೆಗಳನ್ನು ಕೂಗುತ್ತಾ ಬಂಧನವನ್ನು ಖಂಡಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ನಾಯಕರನ್ನು ಯಾವ ರೀತಿಯಾಗಿ ಬಂಧಿಸಿದ್ದಾರೆ ಹಾಗೂ ಯಾವ ಕಾರಣಕ್ಕಾಗಿ ಬಂಧಿಸಿದ್ದಾರೆ ಎಂಬುದನ್ನು ವಾಹಿನಿಗಳಿಗೆ ತಿಳಿಸಿದರು. ಈ ಕುರಿತಾದ ಒಂದು ವರದಿ ಈಗ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿ. ಪರವಾಗಿ ಎಲ್ಲಿ ಸಮಾಜದಲ್ಲಿ ಯಾರಿಗೆ ಅನ್ಯಾಯ ಆಗಿರುತ್ತೋ ಕಟ್ಟಕಡೆ ವ್ಯಕ್ತಿಯ ಪರವಾಗಿ ಧ್ವನಿ ಎತ್ತುವಂಥ ಏಕೈಕ ರಾಜ್ಯಾಧ್ಯಕ್ಷ ಅಂದರೆ ಅಣ್ಣ ಹನುಮಂತ ಜಿ ಯಳಸಂಗಿ ಸಾಹೇಬರು. ಇವತ್ತು ಗುಲ್ಬರ್ಗ ಜಿಲ್ಲೆ ಹಾಗೂ ಈ ರಾಜ್ಯ ಕಂಡಂಥ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಹೋರಾಟಗಾರ ಅಂದರೆ ಅದು ಅಣ್ಣ ಹನುಮಂತ ಯಳಸಂಗಿ ಸಾಹೇಬರು. ಇವತ್ತೇನಾಗ್ತಿದೆ, ಗುಲ್ಬರ್ಗದಲ್ಲಿ ದಲಿತ ಸೇನೆ ಸಂಘಟನೆ ಬಲಿಷ್ಠವಾಗಿ ಒಂದು ಹೆಮ್ಮರವಾಗಿ ಬೆಳೆದಿದೆ. ಸಾಹೇಬರು ಹೋರಾಟಗಳು, ಅವರ ಒಂದು ನಾಯಕತ್ವ ಗುಣಗಳನ್ನು ನೋಡಿ ಸಹಿಸದೆ ಕೆಲವು ರೌಡಿ ಶೀಟರ್ ಏನು ತಂಡ ಇದೆ, ರಾಜು ಕಪ್ನೂರ್ ಅಂತ ಗಡಿಪರಾಗಿರುವಂಥ ವ್ಯಕ್ತಿ ಇವತ್ತು ದಲಿತ ಸೇನಾ ಸಂಘಟನೆಯನ್ನು ಮಟ್ಟ ಹಾಕೋದಕ್ಕೂ ಹಾಗೂ ನಮ್ಮ ಸಾಹೇಬರವರ ಏಳಿಗೆ ಸಹಿಸದೆ ಷಡ್ಯಂತರ ಮಾಡುತ್ತಿರುವ ರಾಜು ಕಪ್ನೂರವರು ಸುಳ್ಳು ತೀರನ್ನು ನೀಡುತ್ತಾರೆ. ಈ ನಮ್ಮ ರಾಜ್ಯಾಧ್ಯಕ್ಷರು ಖ್ಯಾತ ನ್ಯಾಯವಾದಿಗಳಾಗಿರ್ತಾರೆ. ಸೊ ಅಂಥದ್ರ ಮೇಲೆ ಇವತ್ತು ಅವರ ವ್ಯಕ್ತಿತ್ವಕ್ಕೆ ಹಾಗೂ ಅವರ ಹೆಸರಿಗೆ ಕಳಂಕ ತರುವಂಥ ಕೆಲಸ ಆ ರೌಡಿ ಶೀಟರ್ ತಂಡ ಮಾಡುತ್ತಿದೆ. ನಾವು ಇವತ್ತೇನೇ ಅವನು ರಾಜು ಕಪ್ನೂರವರಿಗೆ ವಾರ್ನ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಇವತ್ತು ನೀವು ದಲಿತ ಸೇನೆಯ ರಾಜ್ಯಾಧ್ಯಕ್ಷರ ಮೇಲೆ ಏನು ಕಪ್ಪು ಚುಕ್ಕೆ ತಂದಿದ್ದೀರೋ, ನಮ್ಮ ಸಾಹೇಬರು ಆ ಒಂದು ಕಪ್ಪು ಚುಕ್ಕೆ ಪಾತ್ರದಲ್ಲಿ ಯಾವುದೇ ಒಂದು ನಮ್ಮ ಸಾಹೇಬ್ರ ಪಾತ್ರ ಇಲ್ಲ. ಸಾಹೇಬರು ನಿರಪರಾಧಿ ಅಂತ ತಿಳಿದು ಬಂದ ತಕ್ಷಣವೇ ಕರ್ನಾಟಕದ ಎಲ್ಲ ಜಿಲ್ಲೆ ತಾಲೂಕು ಸಮಿತಿಗಳಿಂದ ಒಂದು ಗುಲ್ಬರ್ಗದಲ್ಲಿ ಉಗ್ರವಾದ ಹೋರಾಟ ಮಾಡಿಬಿಟ್ಟು ಅಣ್ಣ ಹನುಮಂತ ಜಿ ಯಳಸಂಗಿ ಸಾಹೇಬರು ತಾಕತ್ತೇನು, ದಲಿತ ಸೇನೆ ತಾಕತ್ತೇನಂತ ಗುಲ್ಬರ್ಗದಲ್ಲಿ ತೋರ್ಸಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತೀವಿ. ಜೈ ಭೀಮ್, ಜೈ ದಲಿತ ಸೇನೆ. ಸಂಗೀಕರ್ ದಲಿತ ಸೇನಾ ರಾಜ್ಯೋಪಾಧ್ಯಕ್ಷ. ಇವತ್ತು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಹನುಮಂತ ಯಳಸಂಗಿ ಅವರ ಮೇಲೆ ಕಲಬುರಗಿ ಸ್ಟೇಷನ್ ಪೊಲೀಸ್ ಬಜಾರ್ನಲ್ಲಿ ಠಾಣೆಯಲ್ಲಿ ಇವತ್ತು ಸುಳ್ಳು ಪ್ರಕರಣ ದಾಖಲು ಮಾಡಿ ಇವತ್ತು ಅವರನ್ನು ಬಂಧಿಸಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ರಾಜ್ಯದ ಪ್ರತಿಯೊಂದು ಜಿಲ್ಲಾ ಸಮಿತಿ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಗೃಹ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಒಂದು ಸುಳ್ಳು ಪ್ರಕರಣ ದಾಖಲಾದಾಗ ಇವತ್ತು ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಕಲಬುರಗಿ ಜಿಲ್ಲಾಡಳಿತ ಈ ಒಂದು ತನಿಖೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲಾಗಿದೆ. ಹಾಗಾಗಿ ನಾವು ಇದನ್ನು ಖಂಡಿಸಿ ಇವತ್ತು ಪ್ರತಿಯೊಂದು ಜಿಲ್ಲಾ ವ್ಯಾಪ್ತಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಏನು ಕಲಬುರಗಿಯಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿವಸ ಬಿಜೆಪಿಯ ನಾರಾಯಣಸ್ವಾಮಿ ಅವರು ಅಲ್ಲಿ ಈ ಒಂದು ಪ್ರಕರಣವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಆ ನಾರಾಯಣಸ್ವಾಮಿ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಜ್ಯದಲ್ಲಿ ದಲಿತರ ಮೇಲೆ ಅನೇಕ ರೀತಿಯ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಕೊಲೆಗಳು ಆಗ್ತದೆ. ಇವತ್ತು ಮೊನ್ನೆ ಕೊಪ್ಪಳದಲ್ಲಿ ಒಂದು ದಲಿತನ ಯುವಕನ ಹತ್ಯೆ ಆಗ್ತದೆ. ಆ ಹತ್ಯೆ ಬಗ್ಗೆ ತಮಗೆ ಧ್ವನಿ ಮಾತಾಡೋಕ್ಕಾಗಲ್ಲ. ಇವತ್ತು ಯಾರೋ ದಲಿತರ ಮೇಲೆ ಸುಳ್ಳು ಪ್ರಕರಣ ದಾಖಲೆ ಮಾಡಿದ್ದನ್ನು ಇವತ್ತು ತಾವು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಾವು ಕಲಬುರಗಿಯ, ರಾಯಚೂರ ಹಾಗೂ ಅನೇಕ ರಾಯಚೂರು ಕಡೆಗಳಲ್ಲಿ ತಾವು ವಿಸಿಟ್ ಕೊಡ್ರಿ, ಸರ್ವೆ ಮಾಡಿ ನೋಡ್ರಿ. ಇವತ್ತು ಅನೇಕ ರೀತಿಯ ಅತ್ಯಾಚಾರಗಳು, ದೌರ್ಜನ್ಯಗಳು, ಬಲಾತ್ಕಾರಗಳು, ಬಹಿಷ್ಕಾರಗಳು ಇನ್ನೂ ಕೂಡ ಅಸ್ಪೃಶ್ಯತೆ ಜೀವಂತಿದೆ. ಹಾಗಾಗಿ ನಾರಾಯಣಸ್ವಾಮಿ ಅವರೇ, ತಾವು ಆ ಭಾಗದ ಕಡೆ ಒಂದು ಸ್ವಲ್ಪ ವಿಶೇಷ ಕಾಳಜಿ ವಹಿಸಿ ಏನು ದಲಿತರ ಮೇಲೆ ಆಗ್ತಕ್ಕಂಥ ಅನ್ಯಾಯ, ದೌರ್ಜನ್ಯ ಬಗ್ಗೆ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ಮಾಡಬೇಕು. ನೀವೇನು ಮಾಡಕತ್ರಿ, ದಲಿತರ ಏನು ಹೋರಾಟಗಾರ ಅದಾರ ಅವ್ರನ್ನ ತೇಜೋದಯ ಮಾಡುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳು ಈ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡಿ ಒಂದು ಯಾರು ತಪ್ಪಿಸ್ತಾರ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು ಅಂತ ನಮ್ಮ ದಲಿತ ಸೇನೆ ಒತ್ತಾಯ ಆಗಿದೆ. ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಾದ MS ದಿವಾಕರ್ ಅವರಿಗೆ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದರು. ನಮ್ಮವರ ಸುದ್ದಿ, ಹೊಸಪೇಟೆ, ವಿಜಯನಗರ ಜಿಲ್ಲೆ.